ರೈತರಿಗೆ ಉಪಯುಕ್ತವಾದ ಮಾಹಿತಿಯನ್ನು ನೀಡ್ತಾ ಇರ್ತವೆ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋದಲ್ಲಿ ಕಬ್ಬಿನ ಆಧುನಿಕ ಬೇಸಾಯದ ಕ್ರಮವನ್ನು ನೋಡಿಕೊಂಡು ಬರೋಣ. ಹಾಗೆ ಕಬ್ಬು ಭಾರತ ದೇಶದ ಪ್ರಮುಖವಾದ ವಾಣಿಜ್ಯ ಬೆಳೆ. ಇದನ್ನು ಬೆಳೆಯಲು ನೀರು ಬಸಿದು ಹೋಗುವಂತ ಮಧ್ಯಮ ಕಪ್ಪು ಮಿಶ್ರಿತ ಹಾಗೂ 6.5 ರಿಂದ 7.5 ರಸಸಾರ ಹೊಂದಿರುವ ಭೂಮಿ ಸೂಕ್ತವಾಗಿದೆ. ಇತ್ತೀಚಿನ ದಿನಗಳಲ್ಲಿ ರೈತರು ಕಬ್ಬಿಗೆ ನಂತರ ಕಬ್ಬು ಬೆಳೆಯುತ್ತಿದ್ದಾರೆ. ಕಬ್ಬಿನ ನಂತರ ಹೊಳ್ಳಿ ಕಬ್ಬು ತೆಗೆದು ಹೊಳ್ಳಿ ಕಬ್ಬನ್ನು ಹಚ್ಚುತ್ತಿದ್ದಾರೆ. ಅವಶ್ಯಕತೆ ಹೆಚ್ಚಿನವಾಗಿ ಪ್ರಮಾಣದಲ್ಲಿ ನೀರು ಹಾಗೆ ರಸಗೊಬ್ಬರವನ್ನು ಬಳಸುವುದರಿಂದ ಕಬ್ಬಿನಲ್ಲಿ ಇಳುವರಿಯು ಕಡಿಮೆ ಆಗ್ತಾ ಇದೆ. ಹಾಗೆ ಕೀಟಗಳ ಬಾಧೆಯು ತುತ್ತಾಗುತ್ತಿದ್ದಾವೆ ಕಬ್ಬುಗಳು. ಕಾರಣ ಹೆಚ್ಚಿನ ಇಳುವರಿ ಪಡೆಯಲು ಕಬ್ಬಿನ ನಿರ್ವಹಣೆಗೆ ಕೆಲವು ಸುಧಾರಿತ ಬೇಸಾಯದ ಕ್ರಮವನ್ನು ನೋಡಿಕೊಂಡು ಬರೋಣ. ಮೊದಲನೇದಾಗಿ ಕಬ್ಬು ನಾಟಿ ಮಾಡುವ ಅವಧಿ ನೋಡುವುದಾದರೆ ಜುಲೈದಿಂದ ಆಗಸ್ಟ್ ಹಾಗೆ ಅಕ್ಟೋಬರ್ನಿಂದ ನವೆಂಬರು ಹಾಗೆ ಡಿಸೆಂಬರ್ದಿಂದ ಜನವರಿ ಈ ಅವಧಿಯಲ್ಲಿ ಕಬ್ಬಿನ ನಾಟಿಗೆಯನ್ನು ಮಾಡಬೇಕು. ಹಾಗೆ ಬಿತ್ತನೆಗೆ ಬೇಕಾಗುವ ಬೇಸಾಯದ ಸಾಮಗ್ರಿಗಳು ನೋಡ್ಕೊಂಡ್ಬರೋದಾದರೆ ಬೀಜದ ತುಂಡುಗಳು 8 ರಿಂದ 10 ತಿಂಗಳ ಕಾಲ ರೋಗರಹಿತ ಅಥವಾ ನಾಟಿ ಕಬ್ಬಿನ ತುಂಡುಗಳಾಗಿ ಉಗಿಯುವ ಉಷ್ಣಾಂಶದಲ್ಲಿ SCT ಘಟಕದಲ್ಲಿ 50 ಡಿಗ್ರಿ ಸೆಲ್ಸಿಯಸ್ನಲ್ಲಿ 1 ತಾಸು ಉಪಚರಿಸಿ ಉಪಯೋಗಿಸಬೇಕು. ಹಾಗೆ ಹೆಕ್ಟೇರ್ಗೆ 25,000 ತುಂಡುಗಳು ಬೇಕು. ಕಣ್ಣಿನ 1 ಎಕರೆಗೆ 25,000 ಕಣ್ಣಿನ ತುಂಡುಗಳು ಬೇಕು. ಹಾಗೆ ಹೂ ಬಿಟ್ಟು ಮತ್ತು ಕಬ್ಬು ಕುಳೆ ಕಬ್ಬು ರೌಂದಿ ಸುಲಿದ ಹಾಗೆ ಕಬ್ಬುಗಳು ಬೇರೆರಹಿತ ಸುಲಭವಾಗಿ ಬಿಟ್ಟ ಕಬ್ಬನ್ನು ನಾಟಿಗೆ ಉಪಯೋಗಿಸಬಾರದು. ಅಂದರೆ ಹೂ ಬಿಟ್ಟಿದ್ದು ಕಬ್ಬುಗಳು ಹಾಗೆ ಕುಳೆ ಕಬ್ಬನ್ನು ಹಚ್ಚಬಾರದು. ಹಾಗೆ ರೌಂದಿ ಸುಲಿದ ಕಬ್ಬನ್ನು ಹಚ್ಚಬಾರದು. ಹಾಗೆ ಮೊಳಕೆ ಹೊಡೆದಿದ್ದು ಅಂದ್ರೂ ಹಚ್ಚಲೇಬಾರದು. ಹಾಗೆ ಕಾರ್ಬನ್ ಡೈಮಾಕ್ಸ್ 100%, ಕೊಲೋಪೈಸಸ್ 1100 ಮೀಟರ್, ಹಾಗೆ ಯೂರಿಯಾ 10 ಗ್ರಾಮ್ 100 ಲೀಟರ್ ನೀರಿನಲ್ಲಿ 10 ನಿಮಿಷವನ್ನಷ್ಟು ಕಲಿಸಿ ತುಂಡುಗಳನ್ನು ಕಣ್ಣನ್ನು ನೆನೆಸಿ ಬೀಜವನ್ನು ನಾಟಿ ಮಾಡಬೇಕು. ಹಾಗೆ ಗೊಬ್ಬರವನ್ನು ಯಾವನು ಹಾಕಬೇಕಂದ್ರೆ ಹೆಕ್ಟೇರ್ಗೆ 25 ಟನ್ ಕೊಟ್ಟಿಗೆ ಗೊಬ್ಬರ ಅಂದರೆ ಆಕಳ ಸಗಣಿ, ಹೆಂಡಿ ಹಾಗೆ ಕುರಿ ಗೊಬ್ಬರ ಇನ್ನಿತರ ಗೊಬ್ಬರಗಳನ್ನು ಹಾಕಬೇಕು. ಅಥವಾ 2.5 ಟನ್ ಎರೆಹುಳ ಗೊಬ್ಬರವನ್ನು ಕೂಡ ಹಾಕಬೇಕು. ಹಾಗೆ 12.5 ಮಳಿ ಗೊಬ್ಬರ ಅಂದರೆ ಪ್ರೆಸರ್ಡ್ ಕಾಂಪೋಸ್ಟ್ ಅನ್ನು ಹಾಕಬೇಕು. ಹಾಗೆ ಹಸಿರು ಎಲೆ ಗೊಬ್ಬರವನ್ನು ಹಾಕೋದರಿಂದ ಅದು ಉಪಯುಕ್ತವಾಗುತ್ತದೆ. ಹಾಗೆ ರಾಸಾಯನಿಕ ಗೊಬ್ಬರವನ್ನು 1 ಎಕರೆಗೆ ಎಷ್ಟು ಬಳಸಬೇಕಂದ್ರೆ ಹಚ್ಚುವಾಗ ಸಾರಜನಕ 250 ಕಿಲೋಗ್ರಾಮ್, ರಂಜಕ 75 ಕಿಲೋಗ್ರಾಮ್, ಪೊಟ್ಯಾಕ್ಸು 190 ಕಿಲೋಗ್ರಾಮ್ ಹಾಕಬೇಕು. ಸಾರಜನಕ 10%, ರಂಜಕ ಅಥವಾ ಪೊಟ್ಯಾಸಿಯಂ ಗೊಬ್ಬರ ನಾಟಿ ಮಾಡುವ ಸಾಲುಗಳ ಮಧ್ಯೆ ಕೊಟ್ಟರೆ ಮಣ್ಣು ಮುಚ್ಚಬೇಕು. ಅಂದರೆ ಗೊಬ್ಬರ ನಾಟಿ ಮಾಡಿದ ಮೇಲೆ ಗೊಬ್ಬರವನ್ನು ನೀರ ಹಾಸಬಹುದು ಅಥವಾ ಮಣ್ಣನ್ನು ಕಬ್ಬಿಟ್ಟದ್ರೊಳಗೆ ಮುಚ್ಚರ ನಡಿತೈತಿ. ಹಾಗೆ ಉಳಿದ ಸಾರಜನಕದ ಮೇಲೆ ಗೊಬ್ಬರವನ್ನು ನಾಟಿ ಮಾಡಿದ 6 ವಾರಕ್ಕೆ 20%, 10ನೇ ವಾರಕ್ಕೆ 30%, 14ನೇ ವಾರಕ್ಕೆ 40% ಅಂದರೆ ಬೇರು ಒಡೆಯುವಾಗ ನೀಡಬೇಕು. ಗೊಬ್ಬರ ಸಾರಜನಕ ಗೊಬ್ಬರವನ್ನು ಹಾಕಬೇಕು. ಮೇಲು ಗೊಬ್ಬರ ಸಾಲು ಅಥವಾ 2 ಮಗ್ಗಿನಲ್ಲಿ ರಂಧ್ರಗಳ ಮಾಡಿ ರಂಧ್ರದಲ್ಲಿ ಸಾರಜನಕ ಗೊಬ್ಬರ ಹಾಕಿ ಮುಚ್ಚಬೇಕು. ಗೊಬ್ಬರನ ಹೋಗೋಕ್ಕಿಂತ ಸುಟ್ಟು ಆವಿಯಾಗೋದು ಹೆಚ್ಚಾಗ್ತದೆ. ಅದೇ ಅವನು ಮಣ್ಣು ಗೊಬ್ಬರ ಹೋಗೋದು ಗಳೆ ಅಥವಾ ಮಣ್ಣು ಮುಚ್ಚಿರ ಅಂತಲೇ ಕಬ್ಬು ಹೆಚ್ಚಾಗಿ ಜಕ್ಕೋತೈತಿ. ಸಾನಿದಾಗ ಅದು ಸುಟ್ಟು ಹೋಗ್ತದೆ ಹೆಚ್ಚು ಬಿಸಿಲಿಗೆ. ಅದರಿಂದ ಮುಚ್ಚಿದ್ರೆ ಅಂತರೂ ಅದು ಜೀವನ ಲಾಭ. ಅಂದರೆ 2 ಸಲ ಗೊಬ್ಬರ ಹೋಗಿದ್ ಬದಲಿ ಒಂದೇ ಸಲ ಗೊಬ್ಬರ ಹೋಗೋದು ಮಣ್ಣು ಮುಚ್ಚಿದ್ರಿಂದ ಅದು ಉಪಯುಕ್ತವಾಗುತ್ತದೆ ಸ್ನೇಹಿತರೆ. ಹಾಗೆ ಇದಕ್ಕೆ ಲಘು ಪೋಷಕಾಂಶಗಳು ಏನೇನು ಬೇಕಾ ಅವನು ಕೊಡ್ಬೋದು. ಹಾಗೆ ನಿಮ್ಮ ನೆಲದಲ್ಲಿ ಯಾವ ಪೋಷಕಾಂಶಗಳು ಇಲ್ಲ ಕಡಿಮೆ ಇದ್ದಾವೆ ಅವುಗಳನ್ನು ಹೆಚ್ಚಾಗಿ ಕೊಡುವುದರಿಂದ ಕಬ್ಬು ಉತ್ತಮವಾಗಿ ಇಳುವರಿಯನ್ನು ಪಡೆಯಬಹುದು. ಹಾಗೆ ಈ ಕಬ್ಬನ್ನು ಬೆಳೆಸುವಾಗ ಬೇಸಿಗೆ ಬರದ ನಿರ್ವಹಣೆ ಮಾಡಬೇಕಂದ್ರೆ ಬೇಸಿಗೆ ಕಾಲದಲ್ಲಿ ನೀರದು ಈ ಥರ ಹೋತರ ಅಕಸ್ಮಾತ್ ಅವಾಗ ಏನು ಮಾಡ್ಬೇಕಂದ್ರೆ ಒಂದು ಸಾಲು ಬಿಟ್ಟು ಒಂದು ಸಾಲನ್ನು ರೌದಿ ಹಾಕಬೇಕು. ಕುಳೆ ಕಬ್ಬಿಗೆ ರೌದಿ ಹಾಕೋದರಿಂದ ಖಾಲಿ ಇರುವ ಸಾಲುಗಳಲ್ಲಿ ನೀರು ಹಾಸಬಾರ್ದು. ರೌದಿ ಹಾಕಿ ಸಾಲಿಗೆ ನೀರು ಹಾಸಬಾರದು. ಹಾಗೆ ಇನ್ನೊಂದು ನೋಡಿದಾದರೆ ಹಾಕಿದ ರವದಿಯನ್ನು 1 ಕಿಲೋಗ್ರಾಮ್ ರವದಿ ಕೊಳೆಯುವ ಸೂಕ್ಷ್ಮಾಣು ಜೀವಿಗಳಿಗೆ ಪ್ರತಿ ಟನ್ ರವದಿ ಹಾಕುವುದು. ಅಂದರೆ 1 ಕಿಲೋಗ್ರಾಮ್ ರವದಿ ಕೊಳಿ ಗೊಬ್ಬರ ತಂದ ಒಗೆಯುವುದು. ಹಾಗೆ ಕಡೆಗೆ ನೀರು ಕೊಡುವಾಗ ಹೆಕ್ಟೇರಿಗೆ 50 ಕಿಲೋಗ್ರಾಮ್ ಪೊಟ್ಯಾಸ್ ಗೊಬ್ಬರವನ್ನು ಕೊಟ್ಟು 2 ಸಾಲುಗಳ ನಡುವೆ ರವದಿ ಹೊಂದಿಸಬೇಕು. ಹಾಗೆ 2.5 ಯೂರಿಯಾ ಅಥವಾ 2.5 ಮ್ಯಾರೆಟ್ ಹಾಗೂ ಪೊಟ್ಯಾಸ್ ಗೊಬ್ಬರವನ್ನು ಒಂದು ಸಮಯದಲ್ಲಿ ಪ್ರತಿ 15 ರಿಂದ 25 ದಿನಕ್ಕೆ ಎಲೆ ಮೇಲೆ ಸಿಂಪಡಣೆ ಮಾಡಬೇಕಂದ್ರೆ ಹೊಡಿಬೇಕು. ಪೊಟ್ಯಾಸ್ ಗೊಬ್ಬರ ಯೂರಿಯಾ ಸೇರಿಸಿ ಸ್ಪ್ರೇ ಮಾಡಿದರಿಂದ ಉತ್ತಮ ಇಳುವರಿಯು ಬರಲು ಸಾಧ್ಯತೆ ಇದೆ. ಹಾಗೆ ಇನ್ನೊಂದು ವಿಡಿಯೋ ನೋಡೋಣ, ಇದು ಲಾಂಗ್ ಹೋಗುತ್ತದೆ, ಅದಕ್ಕೆ ಇನ್ನೊಂದು ವಿಡಿಯೋ ಇದೆ ಕಬ್ಬಿಂದು, ಅದನ್ನು ನೋಡಿ ಸ್ನೇಹಿತರೆ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.